ನಮ್ಮ ಕೊಪ್ಪಳದ ಇಂದ್ರಕಿಲ ಬೆಟ್ಟದ ಮೇಲೆ ಸುಮಾರು 3000 ವರ್ಷದ ಹಳೆಯ ಸಮಾಧಿಗಳಿದ್ದಾವೆ ಅಂದ್ರೆ ನೀವು ನಂಬ್ತೀರಾ? ಹೇ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೊಪ್ಪಳದ ಹುಡುಗ. ಮಳೆ ಮಲ್ಲೇಶ್ವರ ಬೆಟ್ಟದ ಮೇಲೆ ಸುಮಾರು 3000 ವರ್ಷದಿಂದ ವಾಸಿಸುತ್ತಿದ್ದ ಮೌರ್ಯರೆಂಬ ಆದಿಮ ಜನರ ಸಮಾಧಿ ಮತ್ತು ಅವರ ವರ್ಣ ಚಿತ್ರಗಳನ್ನು ಹುಡುಕಲು ನಮ್ಮ ಮಿಸ್ಟರ್ ಚಾರಣಿಗರೊಂದಿಗೆ ಅವರ ಎನ್ಫೀಲ್ಡ್ ತಗೊಂಡು ಮಳೆ ಮಲ್ಲೇಶ್ವರ ಬೆಟ್ಟದ ಕಡೆಗೆ ಹೊರಟೆ. ಮಳೆ ಮಲ್ಲೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬೆಟ್ಟ ಹತ್ತೋಕೆ ಸ್ಟಾರ್ಟ್ ಮಾಡಿದ ನನಗೆ ಅದೇನೋ ಒಂಥರ ಕುತೂಹಲ. ಆದ್ರೆ ಬೆಟ್ಟದ ದಾರಿಯಂತೂ ತುಂಬಾ ಕಠಿಣ ಇದ್ದ ದಾರಿಯನ್ನು ಕುಟಿನಂತೆ ಏರಿ ಸಾಗಿದ ನನಗೆ ಅಲ್ಲಿದ್ದ ವಾತಾವರಣ ಕಂಡು ಏನೋ ಒಂಥರ ಖುಷಿ. ಅಲ್ಲಿದ್ದ ಮಂಗಗಳ ತುಂಟಾಟ, ಓತಿ ಕ್ಯಾತಗಳ ಚೆಲ್ಲಾಟ, ಕೊನೆಗೂ ಆಗೋ ಈಗೋ ಮಾಡಿ ಬೃಹತ್ ಬಂಡೆಗಳ ನಡುವೆ ನುಸುಳಿಕೊಂಡು ಮೇಲಕ್ಕೇರಿದರೆ ವಿಶಾಲವಾದ ಪ್ರದೇಶ ಕಂಡಿತು. ಆಮೇಲೆ ಅಲ್ಲಿದ್ದ ಸಮಾಧಿಗಳನ್ನು ನೋಡಿದ ನನಗೆ ತುಂಬಾ ಬೇಜಾರು ಕೂಡ ಆಯಿತು. 3000 ವರ್ಷಗಳ ಇತಿಹಾಸ ಇರುವ ಮೌರ್ಯರೆಂಬ ಆದಿಮ ಜನರ ಸಮಾಧಿಗಳು ಇಂದಿಗೆ ಅಳಿವಿನಂಚಲಿವೆ. ಕಾರಣ ಅವುಗಳಿಗೆ ಸರಿಯಾದ ಕಾವಲುಗಾರರು ಇಲ್ಲ. ಆಲ್ ರೈಟ್, ನಮ್ಮ ದೇಶದ ಕತೆ ಇಷ್ಟೇ ಎಂದು ಮುಂದೆ ಹೋದ ನನಗೆ ನೈಸರ್ಗಿಕವಾಗಿ ಸೃಷ್ಟಿಯಾದ ಕಮಲ ಸರೋವರ ಕಂಡಿತು. ಇದರಲ್ಲಿ ವರ್ಷದ 365 ದಿನ ಸಹ ಕಮಲದ ಹೂಗಳು ದೊರೆಯುತ್ತವೆ. ಇವನ್ನೆಲ್ಲ ನೋಡ್ಕೊಂಡು ಮೌರ್ಯರ ವರ್ಣ ಚಿತ್ರಗಳನ್ನು ಹುಡುಕಲು ಹೊರಟೆ. ಅಲ್ಲಿದ್ದ ಸಂಧಿ ಸೊಡರಿನಲ್ಲಿ, ಕಲ್ಲಿನ ಪಡಕೆಗಳಲ್ಲಿ, ಬಂಡೆಯ ತೊಡರಿನಲ್ಲಿ ಎಲ್ಲಿ ಹುಡುಕಿದರೂ ಏನು ಸಹ ಕಾಣಲಿಲ್ಲ. ಇವತ್ತಿಗೆ ಇದಾಗಿತ್ತು. ಇನ್ನಷ್ಟು ಐತಿಹಾಸಿಕ ರೋಚಕ ದಿನಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.